ನಾನು ನಿಮ್ಮ ಡಾಕ್ಟರ್ ಶ್ಯಾಮಲಾ ಪ್ರಸಾದ್. ನಾನಿವತ್ತು ಕ್ರಾನಿಕ್ ಡಿಸೀಸಸ್ ಅಂದರೆ ಹಳೆ ಕಾಯಿಲೆಗಳಿಗೆ ಉತ್ತರ ಏನು. ತುಂಬ ಜನರು ಈಗ ನೀ ಜಾಯಿಂಟ್ ಪೇನ್ ಅಂತಾರೆ, ತುಂಬ ಸಮಯದಿಂದ ನೀ ಜಾಯಿಂಟ್ ಪೇನಿಂದ ಬಳಲ್ತಾ ಇರ್ತಾರೆ. ಈಗ ಈ ಕಾಯಿಲೆಗೆ ಬೇಕಾದ ಚಿಕಿತ್ಸೆ ಬೇಕು, ಆದರೆ ಅದರ ಜೊತೆಗೆ ಒಂದು ಸ್ಪಿರಿಚುವಲ್ ಸೈನ್ಸ್ ಅಂತ ಉಂಟು. ಆಯುರ್ವೇದ ಸಹ ಒಂದು ಹೋಲಿಸ್ಟಿಕ್ ಸೈನ್ಸ್, ಅಂದರೆ ಸ್ಪಿರಿಚುವಲ್ ಅಪ್ರೋಚ್ ಈ ಕಾಯಿಲೆಗೆ ತುಂಬ ಹೆಲ್ಪ್ ಆಗ್ತದೆ. ಅದು ಏನು ಅಂತ ಹೇಳಿದರೆ, ಈಗ ಒಂದು ಕಾಯಿಲೆ ಇರುವಾಗ ಒಂದು ನೀ ಜಾಯಿಂಟ್ ಪೇನ್ ಅಂತಿದ್ರೆ ಏನು ಮಾಡ್ತಾರೆ, ಯೂಶಲಿ ಯಾರೆಲ್ಲ ಬರ್ತಾರೆ ಮನೆಗೆ ಎಲ್ಲರಿಗೂ ಹೇಳ್ತಾ ಇರ್ತಾರೆ, ನನಗೆ ಗಂಟು ನೋವು ಉಂಟು, ಗಂಟು ಬೀಕ ಉಂಟು, ಇವತ್ತು ಬೀಕ ಉಂಟು, ನಾಳೆ ಬೀಕ ಇರುವುದಿಲ್ಲ, ಹೀಗೆ ಆಗ್ತದೆ, ಕುತ್ತಿಗೆ ನೋವು ಆಗ್ತದೆ ಒಮ್ಮೊಮ್ಮೆ, ಹಾಗೆ ಹೇಳ್ತಾ ಇರ್ತಾರೆ. ಆಮೇಲೆ ಮದುವೆ ಮನೆಗೆ ಸಹ ಹೋಗಿ ಆ ಥರ ಹೇಳ್ತಾ ಇರ್ತಾರೆ. ಈಗ ಯೂಶಲಿ ಕಾಯಿಲೆ ಇರುವವರು ಜಾಸ್ತಿ ಯಾರಿಗೂ ಹೇಳಬಾರದು. ಇದು ಸ್ಪಿರಿಚುವಲ್ ಸೈನ್ಸಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಕಾಯಿಲೆಗೆ ಏನು ಔಷಧಿ ಮಾಡಬೇಕು ಅದನ್ನು ನೀವು ಮಾಡಬೇಕು, ಆದರೆ ಇದನ್ನು ಸಾಲ್ವ್ ಮಾಡುವವರು ಯಾರು? ನೀವು ಮಾತ್ರ. ಕಾಯಿಲೆಗೆ ಔಷಧಿ ತಗೋಬೇಕು, ಅದಕ್ಕೆ ಬೇಕಾದ ಲೈಫ್ ಸ್ಟೈಲ್ ಚೇಂಜ್, ಅಂದರೆ ಅದಕ್ಕೆ ಬೇಕಾದ ಆಹಾರ ಪದ್ಧತಿ, ಅದಕ್ಕೆ ಬೇಕಾದ ಎಕ್ಸಸೈಸ್, ಅದಕ್ಕೆ ಬೇಕಾದ ಔಷಧಿಯನ್ನು ತಗೊಂಡಾದ ಮೇಲೆ ನೀವು ಕಾಯಿಲೆಯನ್ನು ಗುಣ ಆಗ್ತಾ ಉಂಟು ಅಂತ ಹೇಳುವಂಥ ಒಂದು ಎಫರ್ಮೇಷನ್ ಹಾಕಬೇಕು. ಗುಣ ಆಗ್ತಾ ಉಂಟು ಅಂತ ಹೇಳಿದರೆ, ಈಗ ನನ್ನ ಕಾಯಿಲೆ ಗುಣ ಆಗ್ತಾ ಇಲ್ಲ, ನಾನು ಹೇಗೆ ಅನ್ಕೊಳ್ಬೇಕು ಗುಣ ಆಗ್ತಾ ಉಂಟು ಅಂತ ಹೇಳಿ. ಎಫರ್ಮೇಷನ್ ಅಂದರೆ ಏನು ಅಂತಂದರೆ, ಈಗ ನಿಮಗೆ ಕಾಯಿಲೆ ಗುಣ ಆದ ಮೇಲೆ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಹಾಗಿರುವ ಮೈಂಡ್ ಸೆಟ್ಟನ್ನು ಡೆವಲಪ್ ಮಾಡ್ಕೊಳ್ಬೇಕು. ಎಫರ್ಮೇಷನ್ ಯಾಕೆ ಹಾಕ್ತಾರೆ ಅಂತ ಹೇಳಿದರೆ, ಮೈಂಡಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇರ್ತದೆ. ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಯಾವುದರೊಂದು ಉದ್ದೇಶ ಕೊಟ್ಟರೆ, ಈಗ ನನಗೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರೆ ನಿಮ್ಮ ಬಾಡಿ ಜಾಸ್ತಿ ಹೀಲಿಂಗಿಗೆ ಪ್ರಯತ್ನ ಪಡ್ತದೆ. ನಾನು ಇಲ್ಲೇ ಇರ್ತೇನೆ, ನನಗೆ ಕಾಯಿಲೆ ಉಂಟು, ನಾನು ಹೀಗೆ ಕೂತಲ್ಲೇ ಆಗಿಬಿಡ್ತೇನೆ, ಮಲಗಿದಲ್ಲೇ ಆಗಿಬಿಡ್ತೇನೆ ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ತಿಳ್ಕೊಳ್ತದೆ ಅಂತ ಹೇಳಿದರೆ, ಮಲಗಿದಲ್ಲೇ ಕೂತ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ಏನು ಕಾಯಿಲೆಯನ್ನು ಗುಣ ಮಾಡೋದು ಬೇಡ, ಆದ ಕಾರಣ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ. ಇದು ನಿಮಗೆ ಈ ಒಂದು ಎಫರ್ಮೇಷನ್ ಥಿಯರಿ ಅಂತ ಹೇಳೋದು, ಮ್ಯಾನಿಫೆಸ್ಟೇಷನ್ ಥಿಯರಿ ಅಂತಲೂ ತುಂಬ ಹೇಳ್ತಾರೆ. ಇದನ್ನು ದಯವಿಟ್ಟು ನೀವು ಯೂಟ್ಯೂಬಲ್ಲಿ ಹೋಗಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಈ ಮ್ಯಾನಿಫೆಸ್ಟೇಷನ್ ಥಿಯರಿ ಅಂತ ಹೇಳೋದು ತುಂಬ ವಿಷಯಕ್ಕೆ ಅನ್ವಯಿಸ್ತದೆ, ಎಸ್ಪೆಷಲಿ ಕ್ರಾನಿಕ್ ಕಾಯಿಲೆಗಳಿಗೆ. ಕ್ರಾನಿಕ್ ಅಂದರೆ ತುಂಬ ಸಮಯದಿಂದ ಕಾಯಿಲೆಗಳಿಗೆ ಇದೇ ಒಂದು ಕಾರಣ ಆಗ್ಲಿಕ್ಕೂ ಸಾಕು. ಅಂದರೆ ಯೂಶಲಿ ಹೇಳ್ತಾ ಇರ್ತಾರೆ, ನನಗೆ ಕಾಯಿಲೆ ಗುಣ ಆಗುದಿಲ್ಲ, ನನ್ನ ಕಾಯಿಲೆ ಜಾಸ್ತಿ ಆಗ್ತಾ ಉಂಟು, ಹಾಗೆ ಹೇಳ್ತಾ ಹೋದಷ್ಟು ನಿಮಗೆ ಕಾಯಿಲೆ ಜಾಸ್ತಿ ಆಗೋ ಸಂಭಾವನೆ ಜಾಸ್ತಿ. ನೀವು ಏನು ಮಾಡಬೇಕಾಗಿರೋದು ಅಂದರೆ, ಯಾರಿಗೂ ಕಾಯಿಲೆಯ ಬಗ್ಗೆ ಹೇಳಬಾರ್ದು, ಆದಷ್ಟು ಸಿಂಪತಿಯನ್ನು ಗೇನ್ ಮಾಡಲಿಕ್ಕೆ ಟ್ರೈ ಮಾಡಬಾರ್ದು. ನೀವು ಯಾರಾದರೂ ನಿಮಗೆ ಕಾಯಿಲೆ ಹೇಗೆ ಉಂಟು ಅಂತ ಕೇಳಿದರೆ, ಗುಣ ಆಗ್ತಾ ಉಂಟು, ನಾನು ಔಷಧಿ ತಗೋತಾ ಇದ್ದೇನೆ, ಅದಕ್ಕೆ ಬೇಕಾದನ್ನೆಲ್ಲ ಮಾಡ್ತಾ ಇದ್ದೇನೆ, ಹಾಗಿರುವ ಒಂದು ಥಿಯರಿಯನ್ನೇ ಮುಂದೆ ಮಾಡಬೇಕು. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದು 1+1 2 ಅಂತ ಹೇಳೋದು ಮೆಡಿಕಲ್ ಸೈನ್ಸ್ ಅಲ್ಲ. ಎಷ್ಟೋ ಜನ ಕಾಲಿಲ್ಲದವರು ಹಿಮಾಲಯ ಹತ್ತಿದವರು ಇದ್ದಾರೆ. ಯಾಕೆ ಅಂದರೆ ಅವರ ಮನೋಬಲದಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಅನಿಸಿದರೆ ಅದು ಮಾಡಲಿಕ್ಕೆ ಸಾಧ್ಯ ಮಾಡಿ ತೋರಿಸಿದ್ದಾರೆ. ಎಷ್ಟೋ ಜನ ಎಂತೆಂಥ ಕಾಯಿಲೆಗಳನ್ನು ಕ್ಯೂರ್ ಮಾಡಿಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮನೋಧೈರ್ಯ, ಮನಸ್ಸಿನಲ್ಲಿ ನನಗೆ ಆಗ್ತದೆ ಅಂತ ಆದರೆ ಆಗ್ತದೆ, ಅದಕ್ಕೆ ಬೇಕಾದ ಔಷಧಿ ತಗೊಳ್ಬೇಕು, ಅದಕ್ಕೆ ಬೇಕಾದ ಜೀವನ ಶೈಲಿಯನ್ನು ಫಾಲೋ ಮಾಡಬೇಕು. ಆದರೆ ಪಾಸಿಟಿವ್ ಮೈಂಡ್ ಸೆಟ್ಟನ್ನು ದಯವಿಟ್ಟು ಇಟ್ಕೊಳ್ಳಿ. ಯಾವಾಗ ನೀವು ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಳ್ತಿರೋ, ದಿನಾ ಬೆಳಿಗ್ಗೆ ಎದ್ದು ಕಾಯಿಲೆ ಅಂತ ಹೇಳ್ತಾ ಇರ್ತಿರೋ, ಆಗ ನಿಮ್ಮ ಮನೆಯವರಿಗೆ ಸಮೇತ ನಿಮ್ಮ ಬಗ್ಗೆ ಫ್ರಸ್ಟ್ರೇಷನ್ ಡೆವಲಪ್ ಆಗ್ತದೆ. ಅವರು ಸಹ ನೆಗೆಟಿವ್ ಆಟಿಟ್ಯೂಡಲ್ಲಿನೇ ಇರ್ತಾರೆ. ವೈಬ್ರೇಷನ್ಸನ್ನು ಎಲ್ಲರೂ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸನ್ನು ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಹಾಗೆ ಇರುವಾಗ ಕಾಯಿಲೆ ಕಡಿಮೆ ಆಗಲಿಕ್ಕೆ ಯಾವ ಚಾನ್ಸು ಇಲ್ಲ. ಯಾವಾಗಲೂ ನಿಮಗೆ ಏನು ಸಾಧ್ಯ ಉಂಟು, ನಿಮಗೀಗ ಜಸ್ಟ್ ಮಲಗಿ ಕೈಕಾಲು ಎಕ್ಸಸೈಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಷ್ಟಾದರೂ ಮಾಡಲೇಬೇಕು. ನಿಮಗೆ ಸಣ್ಣ ಕೆಲಸ ಮಾಡಲಿಕ್ಕೆ ಆಗುದು ಅಂತಾರೆ, ಸಣ್ಣ ಕೆಲಸ ಮಾಡಲೇಬೇಕು. ನನಗೆ ಏನು ಕೊಡುವುದಿಲ್ಲ ಅಂತ ಹೇಳಿ ಕಾಯಿಲೆ ಬಗ್ಗೆನೇ ಹೇಳ್ತಾ ಇರೋದು ನಿಮ್ಮ ನೆಗೆಟಿವ್ ವೈಬ್ರೇಷನ್ಗೆ ಕಾರಣ ಆಗ್ತದೆ. ಅದರಿಂದ ನಿಮಗೆ ಕಾಯಿಲೆ ಕಡಿಮೆ ಆಗೋದಿಲ್ಲ. ಆಮೇಲೆ ಈಗ ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳೋದ್ರಲ್ಲಿ ನಮ್ಮ ಉತ್ತರ, ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಒಳಗೇ ಉಂಟು, ನಮ್ಮ ಒಳ ಮನಸ್ಸಿನಲ್ಲಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಉಂಟು. ಅದಕ್ಕೆ ಏನು ಮಾಡಬೇಕು, 10 ನಿಮಿಷ ಸುಮ್ಮನೆ ಕೂತ್ಕೊಳ್ಬೇಕು. ಒಂದು ದಿನದಲ್ಲಿ 10 ನಿಮಿಷ ಸುಮ್ಮನೆ ಕೂತ್ಕೊಂಡು, ನನಗೆ ಏನಾಗ್ತಾ ಉಂಟು, ನನಗೆ ಈ ಕಾಯಿಲೆಯಿಂದಾಗಿ ಏನು ತೊಂದರೆ ಆಯಿತು, ನಾನು ಅದನ್ನು ಹೇಗೆ ಗುಣಪಡಿಸ್ಬೋದು. ಈಗ ಯೂಟ್ಯೂಬ್ ಸಹ ಉಂಟು, ಆಗ ನೀವು ಅದರ ಬಗ್ಗೆ ನೀವು ಓದ್ಬೋದು. ಅದರ ಬಗ್ಗೆ ಆಗ ನಿಮ್ಗೆ ಇನ್ನೂ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಆಗ್ತದೆ ಆ ಕಾಯಿಲೆ ಬಗ್ಗೆ. ಆದರೆ 10 ನಿಮಿಷ ದಿನಕ್ಕೆ ಕೂತ್ಕೊಳ್ಳೇಬೇಕು. ಕೂತ್ಕೊಂಡು ಮೊಬೈಲ್ ಆಫ್ ಮಾಡಿ, ಡೋರಿನ ಲಾಕ್ ಮಾಡಿ, ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಏನಾಗ್ತಾ ಉಂಟು ನಿಮ್ಮ ಜೀವನದಲ್ಲಿ, ಏನಾಗಬೇಕಿದ್ದದ್ದು, ಏನಾಗಬೇಕುಂಟು ಅದರ ಕಡೆಗೆ ಜಾಸ್ತಿ ಗಮನ ಕೊಡಿ.
ಕಾಯಿಲೆ ಬಗ್ಗೆ ಮತ್ತೆ ಟಿವಿಯಲ್ಲಿ ಕೆಟ್ಟ ನ್ಯೂಸು ಓದಿ ಕೇಳಿದ್ದು ಅದು ಹೀಗೆ ಆಗ್ಬೋದು ಹಾಗೆ ಆಗ್ಬೋದು ಆ ನೆಗೆಟಿವ್ ವೈಬ್ರೇಷನ್ ಇಂದ ಹೊರಗಡೆ ಬಂದು ಏನು ಒಳ್ಳೇದಾಗ್ಬೋದು ನಿಮ್ಮ ಜೀವನದಲ್ಲಿ ಅಂತ ಥಿಂಕ್ ಮಾಡ್ತಾ ಹೋದಷ್ಟು ನಿಮ್ಮ ಜೀವನಕ್ಕೆ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಆಟೋಮ್ಯಾಟಿಕ್ ಆಗಿ ನಿಮ್ಮ ಕಾಯಿಲೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ನೀವು ಅದಕ್ಕೆ ಬೇಕಾದ ಆಕ್ಷನ್ಗಳನ್ನು ತಗೊಳ್ತೀರಿ. ಯಾವುದೇ ಕಾಯಿಲೆ ನಾನೀಗ ಮ್ಯಾಜಿಕ್ ಆಗಿ ಅದರಿಂದ ಸರಿ ಆಗ್ತದೆ, ಜಾದು ಆಗ್ತದೆ ಅಂತ ಹೇಳೋದಲ್ಲ. ಅದಕ್ಕೆ ಬೇಕಾದ ಆಹಾರವೂ ಬೇಕು, ಅದಕ್ಕೆ ಬೇಕಾದ ಔಷಧಿಯೂ ಬೇಕು, ಅದಕ್ಕೆ ಬೇಕಾದ ಎಕ್ಸಸೈಸು ಬೇಕು, ಎಲ್ಲ ತರದ ಆಕ್ಷನ್ ಅನ್ನು ತಗೊಳ್ಬೇಕು. ಆದ್ರೆ ನಿಮ್ಮ ಮನಸ್ಸು ಅದಕ್ಕೆ ರೆಡಿ ಇರಬೇಕು. ಕಾಯಿಲೆಯನ್ನು 100% ನಾನು ಕಡಿಮೆ ಮಾಡ್ತೇನೆ, ನನ್ನ ಸ್ವಪ್ರಯತ್ನದಲ್ಲಿ ನಾನು ಮ್ಯಾಕ್ಸಿಮಮ್ ನಾನು ಕಷ್ಟಪಟ್ಟು ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇನೆ, ಈಸಿಯಾಗಿ ನನ್ನ ಕಾಯಿಲೆ ಹೋಗ್ತದೆ ಅಂತ ಹೇಳುವಂತಹ ಒಂದು ಪ್ರಯತ್ನ ಸಹ ಮಾಡಬೇಕು. ಅದಕ್ಕೆ ಬೇಕಾದ ಎಲ್ಲ ಆಕ್ಟಿವಿಟಿ ಮಾಡಬೇಕು. ಈ ಎಫರ್ಮೇಷನ್ ಥಿಯರಿ, ಮ್ಯಾನಿಫೆಸ್ಟೇಷನ್ ಥಿಯರಿ ಅಂತ ಹೇಳ್ತೇವೆ ಇದನ್ನ. ಇದು ಯೂಟ್ಯೂಬಲ್ಲಿ ಸಹ ನೀವು ನೋಡಿದ್ರೆ ತುಂಬಾ ಇದರ ಬಗ್ಗೆ ಲಿಂಕ್ಗಳು, ವಿಡಿಯೋಗಳೆಲ್ಲ ಉಂಟು. ದಯವಿಟ್ಟು ಇದನ್ನು ನೋಡಿ. ಯಾಕಂದ್ರೆ ತುಂಬಾ ಹಳೆ ಕಾಯಿಲೆ, ಕ್ರಾನಿಕ್ ಡಿಸೀಸ್ ಸಫರ್ ಆಗುವವರು ಇದಕ್ಕೆ ನಿಮಗೆ ಖಂಡಿತವಾಗಿ ಒಂದು ಸ್ಪಿರಿಚುವಲ್ ಸೊಲ್ಯೂಷನ್, ಹೋಲಿಸ್ಟಿಕ್ ಅಪ್ರೋಚ್ ಟು ಡಿಸೀಸಸ್ ಅಂತ ಹೇಳಿ ನಿಮಗೆ ಇದರಿಂದ ಒಂದು ಸೊಲ್ಯೂಷನ್ ಖಂಡಿತವಾಗಿಯೂ ಸಿಗ್ತದೆ. ನೀವೆಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಅಂತವೇ ಸ್ಪಂದನ ಆಯುರ್ವೇದದ ಕನಸು. ಅದು ಖಂಡಿತವಾಗಿ ನೆನಸಾಗ್ತದೆ. ಎಲ್ಲರೂ ನಮ್ಮಲ್ಲಿ ಬಂದವರು ಚೆನ್ನಾಗಿ ಆರೋಗ್ಯವಾಗಿ ಆಗ್ತಾರೆ ಅಂತ ಹೇಳುವಂಥದ್ದು ನಮ್ಮ ಆಶಯವೂ ಹೌದು. ಥ್ಯಾಂಕ್ಸ್.